ಅವರು ನ್ಯೂಸ್ ಪೇಪರ್ ನೋಡ್ತಾ ತಮ್ಮ ಸ್ನೇಹಿತ ವಿಜಯ್ ಅವರೊಂದಿಗೆ ಮಾತನಾಡ್ತಾ ಇದ್ದಾರೆ. ಆಕ್ಸಿಸ್ ಮ್ಯೂಚುವಲ್ ಫಂಡ್ ಈಗ ಮ್ಯಾನುಫ್ಯಾಕ್ಚರಿಂಗ್ ಫಂಡ್ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾರೆ. ಇದು ಹೂಡಿಕೆಯ ಒಳ್ಳೆಯ ಫಂಡ್ ಆಗುತ್ತಾ ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ವಿಜಯ್, ಇದು ಹೊಸ ಬಗೆಯ ಫಂಡ್ ಅನ್ಸುತ್ತೆ. ದೇಶದಲ್ಲಿ ಉತ್ಪಾದನಾ ವಲಯ ವೇಗದ ಪ್ರಗತಿ ಸಾಧಿಸ್ತಾಗಿದೆ. ಅದಕ್ಕೆ ಸಂಬಂಧಿಸಿದ ಫಂಡ್ ಅಂದ್ರೆ ಅದು ಚೆನ್ನಾಗಿಯೇ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಾರೆ. ಆಗ ಈ ಫಂಡ್ ಬಗ್ಗೆ ವಿಜಯ್ ಅವರಿಗೆ ಅಷ್ಟೇನು ಗೊತ್ತಿಲ್ಲ ಅನ್ನೋದು ಸಂಜೆಗೆ ಗೊತ್ತಾಗುತ್ತೆ. ಅಲ್ಲದೆ ವಿಜಯ್ ಅವರು ಈ ಫಂಡ್ ಬಗ್ಗೆ ಮೊದಲ ಬಾರಿಗೆ ಕೇಳ್ತಾ ಇರೋದು ಅಂತಾನು ಹೇಳ್ತಾರೆ. ಜೊತೆಗೆ ಮನಿ ನೈ ನೋಡೋಕು ಸಲಹೆ ಕೊಡ್ತಾರೆ. ಆಕ್ಸಿಸ್ ಮ್ಯೂಚುವಲ್ ಫಂಡ್ ಇತ್ತೀಚೆಗೆ ಆಕ್ಸಿಸ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಫಂಡ್ ಅನ್ನು ಬಿಡುಗಡೆ ಮಾಡಿದೆ. ಇದು ಥಿಮ್ಯಾಟಿಕ್ ಫಂಡ್ ಆಗಿದೆ. ಸಂಜಯ್ ಅವರಂತಹ ಹೂಡಿಕೆದಾರರು ಹೊಸ ಯುಗದ ಇಂತಹ ಥಿಮ್ಯಾಟಿಕ್ ಫಂಡ್ಗಳನ್ನು ನೋಡಿದಾಗ ಗೊಂದಲಕ್ಕೀಡಾಗ್ತಾರೆ. ಅದರಲ್ಲೂ ಕೂಡ ಬಿಸ್ನೆಸ್ಸು, ಎಕಾನಮಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಿಸಿದ ಥೀಮ್ಗಳ ಫಂಡ್ಗಳನ್ನು ನೋಡಿದಾಗ ಅದರಲ್ಲಿ ಹೂಡಿಕೆ ಮಾಡೋದು ಅಥವಾ ಬೇಡವಾ ಅಂತ ಗೊಂದಲಕ್ಕೀಡಾಗ್ತಾರೆ. ಇಂತಹ ಸಂದರ್ಭಗಳಲ್ಲಿ ಹೂಡಿಕೆಗೂ ಮೊದಲು ಹೂಡಿಕೆದಾರರು ಪ್ರಾಡಕ್ಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಬೇಕು. ಯಾಕೆಂದರೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ವಿಭಿನ್ನವಾಗಿರುತ್ತೆ. ಆಕ್ಸಿಸ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಫಂಡ್ ಒಂದು ಓಪನ್ ಎಂಡೆಡ್ ಈಕ್ವಿಟಿ ಸ್ಕೀಮ್ ಆಗಿದೆ. ಇದರ ಬೆಂಚ್ ಮಾರ್ಕ್ ನಿಫ್ಟಿ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ TRI ಆಗಿದೆ. ಇದು ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಥೀಮ್ ಮೇಲೆ ಫೋಕಸ್ ಮಾಡುತ್ತೆ. ನ್ಯೂ ಫಂಡ್ ಆಫರ್ ಹೂಡಿಕೆಗೆ ಓಪನ್ ಆಗಿದೆ. 2023 ಡಿಸೆಂಬರ್ 1ರಂದು ಆರಂಭವಾಗಿ ಡಿಸೆಂಬರ್ 15ರವರೆಗೆ ತೆರೆದಿತ್ತು. ಆದಾಗ್ಯೂ ಹೂಡಿಕೆದಾರರು NFO ಯೂನಿಟ್ ಅಲೋಕೇಶನ್ ಆದ 5 ದಿನಗಳ ನಂತರ ಮಾರುಕಟ್ಟೆಗಿಂದ ಈ ಫಂಡ್ಗಳ ಯೂನಿಟ್ ಖರೀದಿಸಬಹುದು. ಭಾರತದ ತಯಾರಿಕಾ ವಲಯದ ಅವಕಾಶವನ್ನ ಬಂಡವಾಳವಾಗಿಸಿ ಹೂಡಿಕೆದಾರರಿಗೆ ಲಾಭ ಕೊಡುವ ಉದ್ದೇಶವನ್ನ ಈ ಫಂಡ್ ಹೊಂದಿದೆ. ಮುಂಬರುವ ವರ್ಷಗಳಲ್ಲಿ ಈ ವಲಯದಲ್ಲಿ ಪ್ರಗತಿಯ ವಿಶ್ವಾಸವನ್ನ ಫಂಡ್ ಹೌಸ್ಗಳು ವ್ಯಕ್ತಪಡಿಸಿವೆ. ಥಿಮ್ಯಾಟಿಕ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋಕು ಮೊದಲು ಹೂಡಿಕೆದಾರರು ಥಿಮ್ಯಾಟಿಕ್ ಫಂಡ್ ಅಂದ್ರೇನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ತಮ್ಮ ಅಸೆಟ್ನ 80% 100% ತಯಾರಿಕಾ ಥೀಮ್ ಇರೋ ಕಂಪನಿಯ ಷೇರುಗಳಲ್ಲಿ ಹೂಡಿಕೆ ಮಾಡೋ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳೇ ಈ ಮ್ಯಾನುಫ್ಯಾಕ್ಚರಿಂಗ್ ಫಂಡ್ಗಳು. ಇಂತಹ ಫಂಡ್ಗಳ ಸ್ಟಾಕ್ ಹೋಲ್ಡಿಂಗ್ನಲ್ಲಿ ವಿವಿಧ ವಲಯಗಳ ಷೇರುಗಳು ಅಂದ್ರೆ ಕ್ಯಾಪಿಟಲ್ ಗೂಡ್ಸ್, ಕನ್ಸ್ಯೂಮರ್ ಡ್ಯೂರೇಬಲ್ಸ್, ಜವಳಿ, ಔಷಧ ಇತ್ಯಾದಿ ಆದರೆ ವಲಯಗಳ ಷೇರುಗಳು ಸೇರಿವೆ. ಈ ರೀತಿಯ ಹೂಡಿಕೆಯು ಭಾರತದ ಉತ್ಪಾದನಾ ವಲಯದ ಯಶಸ್ಸಿನ ಸವಾರಿಯಲ್ಲಿ ಹೋಗುವ ಅವಕಾಶವನ್ನು ಹೂಡಿಕೆದಾರರಿಗೆ ಒದಗಿಸಲಿದೆ. ಥಿಮ್ಯಾಟಿಕ್ ಫಂಡ್ಗಳು ಸಾಮಾನ್ಯವಾಗಿ ವಲಯ ನಿರ್ದಿಷ್ಟ ಫಂಡ್ಗಳಿಗಿಂತಲೂ ಹೆಚ್ಚು ವಿಸ್ತಾರವಾಗಿದ್ದು ಒಂದೇ ಥೀಮ್ ಮೇಲೆ ಗಮನ ಹರಿಸಲಿವೆ. ಫಂಡ್ ಮ್ಯಾನೇಜರ್ಗಳು ವಿವಿಧ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗಳಲ್ಲಿರೋ ಕಂಪನಿಯ ಷೇರುಗಳಲ್ಲಿ ಹೂಡಿಕೆ ಅವಕಾಶವನ್ನ ಎದುರು ನೋಡ್ತಾ ಇದ್ದಾರೆ. ಈ ಮೂಲಕ ದೀರ್ಘಾವಧಿ ಪ್ರಗತಿ ಖಾತರಿಪಡಿಸಲಿದೆ. ಥಿಮ್ಯಾಟಿಕ್ ಫಂಡ್ಗಳು ಈಕ್ವಿಟಿ ಮ್ಯೂಚುವಲ್ ಫಂಡ್ ಕ್ಯಾಟಗರಿಯಡಿ ಸೇರುತ್ತೆ. ಹೀಗಾಗಿ ಅವುಗಳ ಮೇಲೂ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಂತೆ ತೆರಿಗೆ ವಿಧಿಸಲಾಗುತ್ತೆ. 1 ವರ್ಷದೊಳಗೆ ಫಂಡ್ ಯೂನಿಟ್ಗಳನ್ನ ರಿಡೀಮ್ ಮಾಡಿಕೊಂಡಲ್ಲಿ 15% ತೆರಿಗೆ ವಿಧಿಸಲಾಗುತ್ತೆ. 1 ವರ್ಷದ ನಂತರ ಅಂದ್ರೆ 10% ಕ್ಯಾಪಿಟಲ್ ಗೇನ್ ತೆರಿಗೆ ಅನ್ವಯ ಆಗುತ್ತೆ. ಇಲ್ಲಿ ಸಂತೋಷದ ವಿಚಾರ ಅಂದ್ರೆ ಒಂದು ಹಣಕಾಸು ವರ್ಷದೊಳಗೆ 1 ಲಕ್ಷ ರೂಪಾಯಿವರೆಗಿನ ದೀರ್ಘಾವಧಿ ಕ್ಯಾಪಿಟಲ್ ಗೇನ್ಗಳ ಮೇಲೆ ಯಾವುದೇ ತೆರಿಗೆ ವಿಧಿಸಲ್ಪಡುವುದಿಲ್ಲ. ಈಗ ಮ್ಯಾನುಫ್ಯಾಕ್ಚರಿಂಗ್ ಮ್ಯೂಚುವಲ್ ಫಂಡ್ಗಳ ಮೇಲೆ ರಿಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಯೆಸ್ ಮ್ಯೂಚುವಲ್ ಫಂಡ್ನ ದತ್ತಾಂಶದ ಪ್ರಕಾರ 2023ರ ಡಿಸೆಂಬರ್ 4ರವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಮ್ಯೂಚುವಲ್ ಫಂಡ್ಗಳು 1 ವರ್ಷದೊಳಗೆ ಉತ್ತಮ ಅಭಿಪ್ರಾಯ ಮಾಡುವ 25% ಸರಾಸರಿ ರಿಟರ್ನ್ಗಳನ್ನ ಕೊಟ್ಟಿವೆ. ಹಾಗೆ 3 ವರ್ಷಗಳಲ್ಲಿ 25% ಹಾಗೂ 5 ವರ್ಷಗಳಲ್ಲಿ 16% ರಿಟರ್ನ್ ಕೊಟ್ಟಿವೆ. ಇಂತಹ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸುತ್ತೆ. IBEF ಸಂಶೋಧನಾ ವರದಿಗಳ ಪ್ರಕಾರ ರಾಷ್ಟ್ರೀಯ ಉತ್ಪಾದನಾ ನೀತಿ ಮೊದಲಾದ ಸರ್ಕಾರದ ನೀತಿ ನಿರೂಪಣೆಗಳಿಂದಾಗಿ ಜಿಡಿಪಿಗೆ ತಯಾರಿಕಾ ವಲಯದ ಕೊಡುಗೆಯು 2025ರ ವೇಳೆಗೆ 25%ಕ್ಕೆ ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಇದಕ್ಕಿಂತ ಹೆಚ್ಚುವರಿಯಾಗಿ 2022ರಲ್ಲಿ ಆರಂಭವಾದ PLI ಯೋಜನೆಯು ಭಾರತವನ್ನ 4ನೇ ಕೈಗಾರಿಕಾ ಕ್ರಾಂತಿಯೆಡೆಗೆ ಮುನ್ನಡೆಸುತ್ತಿದೆ. ಈ ನೀತಿ ನಿರೂಪಣಾ ಕ್ರಮಗಳು ಹೂಡಿಕೆದಾರರಿಗೆ ಲಾಭದಾಯಕವಾಗುವ ನಿರೀಕ್ಷೆ ಕೂಡ ಇದೆ. ಆದಾಗ್ಯೂ ಈ ಮೊದಲೇ ಹೇಳಿರೋ ಹಾಗೆ ಥಿಮ್ಯಾಟಿಕ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಸ್ಕ್ ಪ್ರಮಾಣ ಗಣನೀಯವಾಗಿರುತ್ತೆ. ಹೀಗಾಗಿ ಕೇವಲ ಸಂಬಂಧಪಟ್ಟ ವಲಯಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುವ ಅನುಭವ ಹೂಡಿಕೆದಾರರು ಈ ಫಂಡ್ಗಳಲ್ಲಿ ಹೂಡಿಕೆಗೆ ಆಲೋಚಿಸಬಹುದು. 3 ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ ಹೂಡಿಕೆ ಮಾಡುವವರಿಗೆ ಈ ಫಂಡ್ಗಳು ಸೂಕ್ತ. For investors with a robust risk appetite and agility to rebalance portfolio strategically, exploring opportunities within the expanding Indian manufacturing sector through thematic funds could be a great option. Confluence of several factors have paved the way for substantial growth in the Indian manufacturing industry. A targeted policy framework by the current government, rapid infrastructure development, China Plus One theme, and the surge in domestic demand has ensured that the segment is now positioned as the fastest growing segment as per the latest GDP estimates. As the sector expands,
companies associated with this domain are expected to yield robust earnings and growth in the foreseeable future. Hence, thematic funds focusing on such manufacturing companies are expected to outperform the broader markets and generate an alpha on the overall investors portfolio. ಅನುಭವಿ ಹೂಡಿಕೆದಾರರು ಕೂಡ ಥಿಮ್ಯಾಟಿಕ್ ಫಂಡ್ಗಳಲ್ಲಿ ತಮ್ಮ ಒಟ್ಟು ಪೋರ್ಟ್ಫೋಲಿಯೋದ 10% ಮಾತ್ರ ಹೂಡಿಕೆ ಮಾಡಬೇಕು. ಹೀಗನ್ನೋದು ತಜ್ಞರ ಸಲಹೆ. ಸೆಕ್ಟೋರಲ್ ಫಂಡ್ಗಳ ವೆಚ್ಚ 2.25% ಹೆಚ್ಚಳ ಆಗಬಹುದು ಅನ್ನೋದನ್ನು ಗಮನಿಸಬೇಕಾಗಿರುವುದು ತುಂಬಾ ಮುಖ್ಯ. ಹೀಗಾಗಿ ಇಂತಹ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೂ ಮೊದಲು ಎಕ್ಸ್ಪೆನ್ಸ್ ರೇಷಿಯೋ ಹೋಲಿಕೆ ಮಾಡಿ ಮತ್ತು ಕಡಿಮೆ ವೆಚ್ಚದ ಫಂಡ್ಗಳು ಯಾವುವು ಎಂಬುದರ ಬಗ್ಗೆ ತಿಳಿದುಕೊಳ್ಳಿ ಅಂತ ತಜ್ಞರು ಸಲಹೆ ಕೊಡ್ತಾರೆ. ಸಂಜಯ್ ಅವರಂತಹ ಹೂಡಿಕೆದಾರರು ಥಿಮ್ಯಾಟಿಕ್ ಫಂಡ್ಗಳ ಬಗ್ಗೆ ಉತ್ಸುಕರಾಗಿರ್ತಾರೆ ಅಥವಾ ಫಂಡ್ ಹೌಸ್ಗಳ ಜಾಹೀರಾತಿನಿಂದ ಭಾರಿ ಪ್ರಭಾವಿತರಾಗ್ತಾರೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಮೊದಲು ಹಣಕಾಸು ಸಲಹೆಗಾರ ಸಲಹೆಯನ್ನು ಪಡೆಯೋದು ಬಹಳನೇ ಒಳ್ಳೆಯದು. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ಲೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.